ಅವ್ರು ಸಾಯ್ಬೇಕಾ? ಅಲ್ಲ ಸರ್, ನೆನ್ನೆ ನಡೆದಿರೋ ಘಟನೆ, ನೆನ್ನೆ ನಡೆದಿರೋ ಘಟನೆ ಇದು ಅನ್ಯಾಯ ಸರ್. ಈಗ ಬಂದು ನೋಡಿ ಪರಿಸ್ಥಿತಿ, ಹೆಣ್ಮಕ್ಳ ಪರಿಸ್ಥಿತಿ ನೋಡಿ. ಈಗ ನೋಡ್ಕೊಂಡ್ ಬಂದು ಇಲ್ಲಿ ಬಂದಿದ್ದು ನಾನು. ಅವ್ರು ಸ್ವಲ್ಪ ಲೇಟ್ ಆಗಿ ಮಾಡ್ತಿದ್ದೀರಿ. ಅವರೆಲ್ಲ ಮಾತಾಡಿದ್ದೀನಿ, ಬಿಸ್ಲಿಗೆಲ್ಲ ಇವರಿಗೂ ಮಾತಾಡಿದ್ದೀನಿ, ಮಧು ಬಂಗಾರಪ್ಪನಿಗೂ ಮಾತಾಡಿದ್ದೀನಿ. ಆದ್ರೆ ನೀವು ಅಧಿಕೃತವಾಗಿ ಹೇಳ್ಬೇಕಾ? ನೀವು ಹೇಳಿ, ನಿಮಗೆ ಅಧಿಕೃತ ಅವ್ರು ಕೊಡಲ್ಲ ಅಂತ ಹೇಳಿದ್ರೆ ನೀವು ಅನೌನ್ಸ್ ಮಾಡಿ. ನಿಮ್ದು ಏನಾದ್ರು ವ್ಯತ್ಯಾಸ ಆಯಿತು, ನೀವು ಹೇಳಿದ ಮಾತಿಗೆ ಸರ್ಕಾರ ಬೇರೆ ಥರ ನಡ್ಕೊಂಡ್ರೆ ಸೆಷನ್ ನಾನಿದ್ದೀನಿ ನಿಮ್ಮ ಜೊತೆಗೆ ಯಾಕೆ ಯೋಚನೆ ಮಾಡ್ತೀರಿ? ಇಲ್ಲಾಂದ್ರೆ ಹಿಂದೂ ಸಮಾಜದ ಭಿಕ್ಷೆ ಎತ್ತಿ ನಿಮಗೆ ಹಣ ವಾಪಸ್ ಕೊಡ್ತೀವಿ. 2 minutes ವೇಟ್ ಮಾಡಿ ಸರ್. ಏನು ಸರ್ ಇದು? Just 2 minutes. ಸ್ವಲ್ಪ ಕ್ಯಾಮರಾ ಇತ್ತು. ಸುವರ್ಣ ಬೂಮ್ ಕೆಳಗೆ ಒಂದು ರೂಪಾಯಿ ನಿಮ್ಮ ಜೇಬಿಂದ ಕೊಡಿಸಲ್ಲ ನಾನು. ಅಲ್ಲ, ನಾನು ಹೇಳ್ತೀನಿ, ಒಂದು ರೂಪಾಯಿ ನಿಮ್ಮ ಬರ್ಡನ್ ಅನೌನ್ಸ್ ಮಾಡಿ, ಸಮಾಧಾನ ಕೊಡಿ. ಮೊದಲು ನಿಮಗೆ ಅಕಸ್ಮಾತ್ ಸರ್ಕಾರ ವ್ಯತ್ಯಾಸವಾಗಿ ನಡ್ಕೊಂಡ್ರೆ ಇಡೀ ಹಿಂದೂ ಸಮಾಜದ ಹಣ ನಿಮ್ಮ ಜೇಬಿಗೆ ಜಮಾ ಮಾಡ್ತೀನಿ. ಅಲ್ಲಿ ಹೆಣ್ಮಕ್ಳು ಎಲ್ಲ ಬಿಸಿಲಿಗೆ ಬದುಕಕ್ಕಾಗಲ್ಲ ಸರ್. ಕುಸ್ತೋಗ್ತಾ ಇದ್ದಾರೆ ಬಿಸಿಲಿಗೆ. ದುಡ್ಡಿಂದಲ್ಲ, ಕಾನೂನಿಂದ ಅಂತ ಹೇಳ್ತೀವಿ. ಕಾನೂನು ಇಟ್ಕೊಂಡು ಬದುಕಕ್ಕಾಗತ್ತೆ? ಕಾನೂನು ಇಟ್ಕೊಂಡು ಬದುಕಕ್ಕಾಗತ್ತೆ ಸರ್? ಪ್ಲೀಸ್ ಸರ್, ಇಲ್ಲಿರ ಪಾಪ ಹೆಣ್ಮಕ್ಳು ಸಾಯ್ಬೇಕು. ಮತ್ತೆ ಈಗ ಆಂಬ್ಯುಲೆನ್ಸ್ ಕರ್ಸಕ್ಕೆ ಹೊರಟಿದ್ದೀವಿ ನಾವೀಗ. ಇಸ್ಕೊಳ್ಳಿ, ನಿಮ್ಮ ಜೊತೆ ಹಿಂದೂ ಸಮಾಜ ಇದೆ. ಮಾತಾಡಕ್ ಬಿಡಲ್ಲ, ಲೆಚ್ಚಕ್ ಬಿಡಲ್ಲ. ಹಿಂದೂ ಸಮಾಜ ಬಹಳ ದೊಡ್ಡದು. 80,000 ಕೋಟಿ ಮಾಡಲ್ಲ. ನಾವು ಮೆಡಿಸಲ್ ಇದೀವಿ ಅಂತ ಘೋಷಣೆ ಮಾಡೋಕ್ಕೆ ಬಂದು ಫೋನ್ ಮಾಡ್ತೀನಿ. ಅವರು ಇಂಥ ಟೈಮಲ್ಲಿ ಫೋನ್ ಎತ್ತಲ್ಲ, ಮೇಲ್ಗಡೆ ಇರೋದು. ಐದೇನು ಅಲ್ಲ, ಬಿಸಿಲಲ್ಲಿ ಹೆಣ್ಮಕ್ಳೆಲ್ಲ ಹೋಗ್ತಾ ಇದ್ದಾರೆ. ಅವರು ನೀವು ಆ ಹೆಣ್ಮಕ್ಳ ಮೇಲೆ ಕನಿಕರ ಇಲ್ಲ ಹೆಂಗೆ? ಅದು ಆಗಬೇಕು ಅಂತ ನಿಮಗೆ ಆಸೆ ಇದೆ, ಅಪೇಕ್ಷೆ ಇದೆ. ಈ ಕ್ಷಣ ಇಲ್ಲೇ ಇದ್ದಾರಲ್ಲ, ಪಕ್ಕದಲ್ಲೇ ಇದ್ದಾರೆ. ನಾನೇನು ಇಲ್ಲೇ ಹುಟ್ಟು ಬೆಳೆದಿರೋದು. ಮಾಡಬಾರ್ದು ಅಂತ ನಾವು ತೀರ್ಮಾನ ತಗೊಂಡ್ರೆ ನೀವು ಇಷ್ಟು ನಮಗೆ ಕಾನೂನು ಕಟ್ಟಾಕ್ಬಿಟ್ರೆ ಹೆಂಗಾಗುತ್ತೆ ಸರ್? ಈಗ ನೋಡಿಲ್ಲ, ಹೆಣ್ಮಕ್ಳು ಜಾಗ್ರತಿದ್ದಾರೆ. ಆಮೇಲೆ ಅವ್ರ ಆಸ್ಪತ್ರೆಗೆ ಸೇರಿಸ್ಬೇಕಾಗತ್ತೆ. ಅಲ್ಲ, ಅಲ್ಲೇ ಇರೋ ಸಂತೋಷ, ನಮ್ಮ ಸಂತೋಷ ಕೋಟೆ ಇದಕ್ಕಿಂತ ಜಾಸ್ತಿ ಅಪ್ಪ ನೀವು ಅನೌನ್ಸ್ ಮಾಡಿದೆ, ಹಿಂದೂ ಸಮಾಜದ ದುಡ್ಡೇ ಕೊಡ್ತೀನಿ ನೀವು ಇನ್ನೇನು ಹೇಳ್ಬೇಕು? ನಾವು ಮಾಡಿದ್ರೆ ಅನೌನ್ಸ್ ಮಾಡಿ, ನೀವು ಸರ್ಕಾರ ಕೊಡದೆ ಅವರು ಜನ ಅಲ್ಲಿರೋರಿಗೆ ಸಮಾಧಾನ ಆಗಬೇಕು. ಅವ್ರ ಬಯಲೇ ಹೇಳ್ಬೇಕದು. ಏನು ಬೇಕಾದ್ರೆ ಮಾಡಿದ್ರೆ ಸರ್ಕಾರನೇ ಏನಾದ್ರು ತಲೆ ಮೇಲೆ ಬಂದು ಯಾಕೆ ಕೊಟ್ರಿ ಅಂತ ಇವ್ರಿಗೆ ಕೇಳಿದ್ರೆ ಅಷ್ಟೇ. ಹೌದಲ್ಲ?
ಕಿರಣ ತಗೊಳ್ಳಿ ಕೆಲವೊಂದು ಒಂದು ಅಭ್ಯಾಸ ಮಾಡ್ಕೊಳ್ಳಿ. ಹಾಕೊಂಡಿರೋ ಬಿಡಿ 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 ಸೈಬರ್ ಜಾತ್ರೆ ಒಳಗೆ ಇದು ಬೇಡ ಏನಣ್ಣ ಮುಟ್ಬೇಡ ಕ್ಯಾಮ್ರಾ ರಮೇಶ್ ಸರ್ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಸರ್ಕಾರ 10 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘೋಷಿಸಿದೆ. ಅದೇ ರೀತಿ ಸನ್ಮಾನ್ಯ ಶಿಕ್ಷಣ ಸಚಿವರು ಇಲಾಖೆಯಿಂದ ಕೂಡ ಹೆಚ್ಚುವರಿಯಾಗಿ 5 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ತನಿಖೆ ಇನ್ನೂ ಮುಂದುವರೆದಿದೆ. ಅದನ್ನು ತಾತ್ವಿಕ ಕೊನೆಗಾಣಿಸೋದಕ್ಕೆ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡ್ತೀವಿ. ಈವರೆಗೆ ತನಿಖೆ ಪ್ರಗತಿಯಲ್ಲಿರೋದ್ರಿಂದ ಸುಮಾರೊಂದು 7 ಜನ ಇಲ್ಲಿವರೆಗೆ ಬಂಧನ ಆಗಿದೆ. ತನಿಖೆ ಇನ್ನೂ ಪ್ರಗತಿಯಲ್ಲಿರೋದ್ರಿಂದ ಅದರ ಬಗ್ಗೆ ಏನು ಹೆಚ್ಚಿಗೆ ಟೋಟಲ್ ಎಷ್ಟು ಹೇಳೋದು 15 ಲಕ್ಷ ಪರಿಹಾರವನ್ನು ಕೊಡೋದಕ್ಕೆ ಸರ್ಕಾರ ತೀರ್ಮಾನ ಕೈಗೊಂಡಿದೆ. ಗಾಯಾಳುವವರಿಗೆ ಅದಕ್ಕೆ ಯಾವ ರೀತಿ ನಾವು ಪರಿಹಾರ ಕೊಡಬೇಕಂತ ಸ್ಥಳೀಯವಾಗಿ ಪರಿಹಾರ ಕೊಡೋದಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಪರಿಹಾರ ಕೊಡೋದಕ್ಕೆ ಕ್ರಮವನ್ನು ತೆಗೆದುಕೊಳ್ತೀವಿ. ಅವರು ಗಾಯಾಳು ಪರಿಶಿಷ್ಟ ಜಾತಿಗೆ ಸೇರಿದವರು ಅಂತ ಗೊತ್ತಾಗಿರೋದ್ರಿಂದ ಅಟ್ರಾಸಿಟಿ ಕೇಸ್ ಕೂಡ ದಾಖಲಾಗ್ತದೆ. DCR ಇಂದ ಅದು ತನಿಖೆ ಕೂಡ ಆಗ್ತದೆ. ಸರ್, ಈ ಭಾಗದಲ್ಲಿ ಗಾಂಜಾ ಹಾವಳಿ ತುಂಬ ಜಾಸ್ತಿ ಆಗಿದೆ, ಗಾಂಜಾದಿಂದ ಸಮಸ್ಯೆ ಆಗ್ತಿದೆ ಇಲ್ಲಿ ಅಂತೇಳಿ ಕುಟುಂಬಸ್ಥರು ಆಕ್ರೋಶ ಹೊರಹಾಕ್ತಿದ್ದಾರೆ. ಈಗ ನಾನು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಗಾಂಜಾದ ಬಗ್ಗೆ ಸ್ವಲ್ಪ ಹೆಚ್ಚಿನ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ ನಿಯಂತ್ರಣಕ್ಕೋಸ್ಕರ. ಈಗಾಗಲೇ ನಾವು ಮತ್ತು SP ಅವರು ಬಂದಾಗಿಂದ ಇದನ್ನು ಮಾದಕ ವಸ್ತುಗಳ ತಡೆಗೆ ನಿರಂತರವಾಗಿ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಕಟ್ಟುನಿಟ್ಟಾಗಿ ಇಲ್ಲೂ ಕೂಡ ಬರುವ ದಿನಗಳಲ್ಲಿ ತಮಗೆ ಅದರದ್ದು ಗ್ರೌಂಡಲ್ಲಿ ರಿಯಾಲಿಟಿ ಕೂಡ ಗೊತ್ತಾಗ್ತದೆ. SLC ಎಕ್ಸಾಮ್ ಆಗ್ತಾ ಇದೆ, ಪ್ರಿಪ್ರೇಷನ್ ಎಕ್ಸಾಮು. ಸ್ಪೆಷಲ್ ಕ್ಲಾಸ್ ಆಗ್ತದೆ. ಎಷ್ಟು ಗಂಟೆವರೆಗೆ ಏನೇನು ಅನುಮತಿ ಇದೆ ಸರ್ ಸ್ಪೆಷಲ್ ಕ್ಲಾಸಿಗೆಲ್ಲ? ಸ್ಪೆಷಲ್ ಕ್ಲಾಸಸ್ದು ಪಾಲಕರು ಯಾರು ಮುಂದೆ ಬರ್ತಾರೆ ಅವ್ರಿಗೆ ಮಾತ್ರ ನಾವು ಸ್ಪೆಷಲ್ ಕ್ಲಾಸಸ್ಸನ್ನು ಕೊಡ್ತಾ ಇದ್ದೀವಿ. ಅದನ್ನು ಸ್ಥಳೀಯವಾಗಿ ನಮ್ಮ BO ಅವರವರು ಕೋಆರ್ಡಿನೇಟ್ ಮಾಡಿರ್ತಾರೆ. ಯಾವುದೇ ರೀತಿ ನಾವು ಕಂಪಲ್ಸರಿಯಾಗಿ ಸ್ಪೆಷಲ್ ಕ್ಲಾಸ್ಗೆ ಬನ್ನಿ ಅಂತ ಹೇಳ್ತಾ ಇಲ್ಲ. ಆದರೆ ಪಾಲಕರ ಮನವಿ ಕೂಡ ಇರ್ತಿತ್ತು. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಮಕ್ಕಳು ಓದೋದಕ್ಕೆ ಸ್ವಲ್ಪ ಆಸಕ್ತಿ ತೋರಿಸೋದಿಲ್ಲ ಹಾಗೆ ಅಂತ ಹೇಳಿ ಅಂಥ ಸಂದರ್ಭಗಳಲ್ಲಿ ನಾವು ಸ್ಪೆಷಲ್ ಕ್ಲಾಸಸ್ಸನ್ನು ಕಂಡಕ್ಟ್ ಮಾಡಿ ಸ್ವಲ್ಪ ರಿಸಲ್ಟ್ ಇಂಪ್ರೂವ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಇಲ್ಲ, ಸದ್ಯಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳೇನಿಲ್ಲ. ಈಗ ಸದ್ಯಕ್ಕೆ ಇಲ್ಲಿ ಒಂದು ಔಟ್ಪೋಸ್ಟನ್ನು ಕೊಡಬೇಕು ಅನ್ನೋಂಥ ಬೇಡಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಅದನ್ನು ಮುಂದಿನ ದಿನಗಳಲ್ಲಿ ಇವಾಗ ಎಲ್ಲರಿಗೂ ತಿಳಿದಿರೋ ಹಾಗೆ ಈ ನಮ್ಮ ನಿನ್ನೆ ರಾತ್ರಿ ಅಲ್ಲೇ ಮರಣವನ್ನು ಹೊಂದಿದ್ದಾರೆ. ಈ ಅಪ್ರಾಪ್ತನನ್ನು 7 ಜನ ಒಂದು ಕೈಯಲ್ಲಿ ನಮಗೆ ಪ್ರಥಮ ಮಾಹಿತಿ ದೊರಕಿತ್ತು. ಇದಕ್ಕೆ ಮೂಲ ಕಾರಣ ಬಂದ್ಬಿಟ್ಟು ಒಂದು ಕ್ರಿಕೆಟ್ ಮ್ಯಾಚಲ್ಲಿ ಆಗಿದ್ದಂತಹ ಒಂದು ವಾಗ್ವಾದ. ಆ ವಾಗ್ವಾದ ಮೇರೆಗೆ ಮತ್ತೊಬ್ಬ ಅಪ್ರಾಪ್ತನನ್ನು ಈ ವಿಚಾರವಾಗಿ ಕೇಳೋಕ್ಕೆ ಬಂದಾಗ ಇವತ್ತು ಯಾರು ತೀರ್ಕೊಂಡಿದ್ದಾನೆ ಆ ಅಪ್ರಾಪ್ತನನ್ನು ಕರ್ಕೊಂಡು ಹೋಗಿ ಅವರಲ್ಲೇ ಮಾತಾಡಬೇಕಾದ್ರೆ ಇವನು ಬಿಡಿಸೋದಕ್ಕೆ ಹೋದಾಗ ಇವನಿಗೂ ಏಟು ಬಿದ್ದಿದ್ದು. ಆ ಏಟಿನ ಅನುಸಾರ ಅವನು ಅಲ್ಲಿ ಇಮಿಡಿಯೇಟಾಗಿ ಕುಸಿದು ಬಿದ್ದಿದ್ದಾನೆ. ಆ ಕುಸಿದು ಬಿದ್ದ ನಂತರ ಅವನ್ನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದಾಗ ಅವನು ಬ್ರಾಡ್ ಡೆಡ್ ಅಂತ ಗೊತ್ತಾಗುತ್ತೆ. ಈ ನಿಟ್ಟಿನಲ್ಲೇ ನಾವು ನಿನ್ನೆ ರಾತ್ರಿಯೇ 7 ಜನ ಆರೋಪಿತರನ್ನು ನಾವು ಬಂಧನ ಮಾಡಿದ್ದೀವಿ. ಅವ್ರನ್ನ ನಾವು ನಮ್ಮ ವಶಕ್ಕೆ ತಗೊಂಡು ನಮ್ಮ ಪರಿಶೀಲನೆಯನ್ನು ನಡೆಸ್ತಾ ಇದ್ದೀವಿ. ಅದ್ರ ಜೊತೆಗೆ ಇದೇನು ಒಂದು ವಿಚಾರವಾಗಿ ಜನರ ಬೇಡಿಕೆಗಳು ಇತ್ತು, ಆ ಬೇಡಿಕೆಗಳ ಬಗ್ಗೆನೂ ಜಿಲ್ಲಾಧಿಕಾರಿಗಳು ಮತ್ತು CO ಅವರು ನಾವು ಎಲ್ಲ ಒಟ್ಟಿಗೆ ಇಲ್ಲಿ ಬಂದು ಅದರ ಬಗ್ಗೆ ವಿಚಾರವನ್ನು ಚರ್ಚೆ ಮಾಡಿ ಇಲ್ಲಿ ಅವರಿಗೆ ಸೂಕ್ತ ಉತ್ತರವನ್ನು ನೀಡಿದ್ದೀವಿ. ಇದಕ್ಕೆ ಇನ್ವೆಸ್ಟಿಗೇಷನ್ ಕೂಡ ನಮ್ಮ ಸ್ಪೆಷಲ್ ಸೆಲ್ ಏನಿದೆ DCR ಅವರೇ ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡುತ್ತೆ ಅಂತ ಆಲ್ರೆಡಿ ಇಲ್ಲಿ ಆಶ್ವಾಸನೆ ಕೊಟ್ಟಿದ್ದೀವಿ. ಹಾಗೆ ನಮ್ಮ ಇನ್ವೆಸ್ಟಿಗೇಷನ್ ಮುಂದುವರಿಸ್ತೀವಿ. ಸರ್, ಯಾವಾಗ ನಡೆದಿದೆ ಸರ್ ಕ್ರಿಕೆಟ್ ಮ್ಯಾಚ್ ನಡೆದಿರೋದು ಒಂದು 2-3 ದಿನ ಆಗಿದೆ. ಬಟ್ ಇದು ಮ್ಯಾಚ್ ಆದಮೇಲೆ ಅಲ್ಲಿ ಏನು ವಾಗ್ವಾದ ಆಗಿತ್ತು ಅದ್ರ ಬಗ್ಗೆ ಮಾತಾಡೋದಕ್ಕೆ ಜಗಳ ಮಾಡಿಕೊಂಡು ಇಲ್ಲಿ ಈ ಘಟನೆ ಮುಂದುವರೆದಿದೆ. ಈಗ ಅವ್ರದ್ದು ಮೆಡಿಕಲ್ ಟೆಸ್ಟ್ಗೆ ಇವಾಗ ನಾವು
ಆರ್ಡರ್ ಇಮಿಡಿಯೇಟ್ ಕಳಿಸ್ಕೊಟ್ಟಿದ್ದೀವಿ. ಅದರಲ್ಲಿ ಏನು ಬರುತ್ತೆ ಅದರ ಅನುಸಾರ ನಾವು ಸುಳ್ಯದಲ್ಲಿ ಗಾಂಜಾ ಸಮಸ್ಯೆ ಭಾಳ ಇದೆ. ಅದ್ರ ಬಗ್ಗೆ ಇವಾಗ ಏನು ಸ್ಥಳೀಯರು ಅವರ ಇಶ್ಯೂಸನ್ನು ಅದ್ರ ಬಗ್ಗೆ ನಮಗೆ ಹೇಳಿದ್ದಾರೆ. ಖಂಡಿತವಾಗ್ಲೂ ನಾವು ಅದ್ರ ಬಗ್ಗೆ ಇಲ್ಲಿ ಸೂಕ್ತ ಕ್ರಮವನ್ನು ತೊಗೊಳ್ತೀವಿ. ಅವರೊಂದು OP ಬೇಕು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಅದೇ ಪ್ರಸ್ತಾವನೆಯನ್ನು ಇಮಿಡಿಯೇಟಾಗಿ ನಾವು ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ಹಾಗೆಯೇ ಇಲ್ಲಿ ನಾವು ಸ್ಪೆಷಲ್ ಗಸ್ತನ್ನು ಆಲ್ರೆಡಿ ಇಲ್ಲಿ ಇತ್ತು, ಇನ್ನೂ ಒಂದು ಇಬ್ಬರನ್ನ ಹೆಚ್ಚು ಹಾಕಿ ಇಲ್ಲಿ ಸ್ಪೆಷಲ್ ಗಸ್ತನ್ನು ಮಾಡಿಸೋ ವ್ಯವಸ್ಥೆ ಮಾಡ್ತೀವಿ. ಸರ್, ಅಂತ್ಯಕ್ರಿಯೆ ಆಗ್ತದೆ, ಬಂದೋಬಸ್ತ್ ಎಲ್ಲ ಹೇಗಿದೆ? ಇಲ್ಲಿ ನಮ್ಮ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ನಾವು ಇಲ್ಲಿ ಬಂದೋಬಸ್ತಲ್ಲಿ ಸದ್ಯಕ್ಕೆ ಪ್ರೆಸೆಂಟ್ ಇದ್ದೀವಿ. KSRP ತುಕಡಿಗಳು, ನಮ್ಮ SAF ತುಕಡು ಎಲ್ಲನೂ ಇಲ್ಲಿ ಪ್ರೆಸೆಂಟ್ ಇದ್ದೀವಿ. ನಾವು ಫ್ಯಾಮಿಲಿಯನ್ನು ಕಾನ್ಫಿಡೆನ್ಸಿಗೆ ತೊಗೊಂಡಿದ್ದೀವಿ. ಅವರು ಅತಿ ಶೀಘ್ರದಲ್ಲೇ ನೀವು ನಂತರನೇ ಅದೇ ರೀತಿ ನಾವು ಅವ್ರಿಗೆ ಯಾವ ರೀತಿ ಸಹಕಾರ ಬೇಕು ಅದನ್ನು ನಾವು ಅವ್ರಿಗೆ ಖಂಡಿತವಾಗ್ಲೂ ಕೊಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.